ತುಂಬಾ ಪವರ್ಫುಲ್ ಅದು ಹೆಸರು, ಜೊತೆಗೆ ಪವರ್ಫುಲ್ ಲೇಡಿಗೆ ಆ ಕ್ಯಾರೆಕ್ಟರ್ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ಏನು ಹೇಳ್ತೀರಿ, ಡ್ಯಾನ್ಸ್ ಇದೆ, ಎಕ್ಸ್ಪ್ರೆಷನ್ಸ್ ಇದೆ, ಪೂರ್ವಜನ್ಮ ಪುನರ್ಜನ್ಮ ಇದೆ, ಮಲ್ಟಿಪಲ್ ಶೇಡ್ಸ್ ಇದೆ, ಕಾಡಿನ ಕ್ವೀನ್ ಟು ಅರಮನೆ ಕ್ವೀನ್, ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರೂ ನೋಡಿ ಯಾವತ್ತು ತುಂಬಾ ಖುಷಿ ಆಗುತ್ತೆ. ನಾವು ಏನಾದರೂ ಒಂದು ಪ್ರಯತ್ನ ಪಡಿದಾಗ ಒಂದು ಎಂಕರೇಜ್ಮೆಂಟು, ಒಂದು ಪ್ರೋತ್ಸಾಹ, ಒಂದು ವಿಸಿಬಿಲಿಟಿ, ಒಂದು ಸ್ಟೇಜ್, ಒಂದು ಫೋರಮ್ ಇದ್ದರೆ ಯಾವತ್ತೂ ಇಟ್ಸ್ ರಿಯಲಿ ಆನರಬಲ್ ಫಾರ್ ಎನ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಮದನಿಕಾ ಬಗ್ಗೆ ಐ ವುಡ್ ಸೇ ದಟ್ ಇಟ್ಸ್ ಅ ಜರ್ನಿ that all of us have had for more than 2 years now. I know that ಸಾಕಷ್ಟು ಕುತೂಹಲ ಇದೆ, ಯಾವ ಥರ ಫಿಲ್ಮ್ ಇರುತ್ತೆ, ಏನಿರುತ್ತೆ, ಏನು ಕಂಟೆಂಟ್ ತೋರಿಸಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಐ ವಾಂಟ್ ಟು ಗಿವ್ ಯು ಅ ವೆರಿ ಪಾಸಿಟಿವ್ ಅಶ್ಯೂರೆನ್ಸ್ ದ್ಯಾಟ್ ಇಟ್ ಈಸ್ ಅ ರಿಯಲಿ ಪಾಸಿಟಿವ್ ಬಿಗಿನಿಂಗ್. ಈ ವೇದಿಕೆ ಮೇಲೆ ನಾವಿಲ್ಲಿ ಇವತ್ತು ಏನು ಗ್ಲಿಮ್ಸ್ ಆಫ್ ಮದನಿಕಾ ನೋಡಿರೋದು, ಅದ್ರ ಒಳಗಡೆ ಅದ್ರ ಹಿಂದೆ ಸಾಕಷ್ಟು ಒಂದು ಎಫರ್ಟ್ಸ್ ಆಗಲಿ, ಒಂದು ಅದ್ಭುತವಾಗಿರೋದು ಒಂದು ಕತೆ ಆಗಲಿ, ಅದ್ಭುತವಾಗಿರೋದು ಎಲ್ರದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ, ಪ್ರತಿಯೊಬ್ಬರು ಕ್ಯಾರೆಕ್ಟರ್ನ ಅಲ್ಟಿಮೇಟ್ ಡಿಫೈನ್ ಆಗಿರುವಂಥ ಒಂದು ಕತೆ. ಆ್ಯಂಡ್ ತುಂಬ ಖುಷಿ ಆಯಿತು ವೆನ್ ಸಂಜಯ್ ಸರ್ ಕೇಮ್ ಟು ಮೀ ವಿತ್ ದ ಸ್ಟೋರಿ. ಇಟ್ ವಾಸ್ 2 years ಬ್ಯಾಕ್, ಆ್ಯಂಡ್ 2 years ಎಲ್ಲ ಜಾಸ್ತಿ ಆಗಿದೆ, 2.5 years ಆಗಿರಬೇಕು. ಸೊ the industry was very different 2.5 years back. We were in a different time, and I think ಎಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ದಿನ ಟೆಕ್ನಾಲಜಿ, ಇಂಡಸ್ಟ್ರಿ, ಟೈಮ್ಸ್, ಮೇಕಿಂಗ್ ಫಿಲ್ಮ್ಸ್, ಮ್ಯೂಸಿಕ್ ಇಸ್ ಚೇಂಜಿಂಗ್ ಬೈ ದ ಮೂಮೆಂಟ್, ಬೈ ದ ಡೇ. ನಾವು 5 ವರ್ಷ ಹಿಂದೆ ಯಾವ ರೀತಿಯಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದಿದ್ದು, ನೋಡ್ತಾ ಇದ್ದಿದ್ದು, ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅದು. ಆ್ಯಂಡ್ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಇಷ್ಟು ಜಾಸ್ತಿ ಚೇಂಜ್ ಆಗುತ್ತೆ ಇಂಡಸ್ಟ್ರಿ ಅಂತ. ಬಟ್ ಐ ಥಿಂಕ್ ದಟ್ ಚೇಂಜ್ ಇಸ್ ಆಲ್ವೇಸ್ ಗುಡ್, ಆ್ಯಂಡ್ ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಪ್ರತಿಯೊಂದು ದಿನ ಒಬ್ಬ ಆ್ಯಕ್ಟರ್ ಆಗಿ ನಾನು ಏನೋ ಹೊಸ ಕಲಿಯೋದಂಥದ್ದು, ಟೆಕ್ನಿಕಲಿ ಆಗಲಿ, ಇಲ್ಲಾಂದರೆ ರೈಟರ್ಸ್ ಮೂಲಕ ಆಗಲಿ, ಡೈರೆಕ್ಟರ್ಸ್ ಮೂಲಕ ಆಗಲಿ, ಆರ್ಟಿಸ್ಟ್ ಮೂಲಕ ಆಗಲಿ. ಸೊ ವಿತ್ ದ ಚೇಂಜಿಂಗ್ ಟೈಮ್ ಇನ್ 2.5 years ಅ ಲಾಟ್ ಹ್ಯಾಸ್ ಚೇಂಜ್ ವಿತ್ ದ ಫಿಲ್ಮ್. ಬಟ್ ದಿ ಅಲ್ಟಿಮೇಟ್ ಒಂದು ಸಾರ್ ಅಂತ ಒಂದು ಹೇಳ್ತೀವಲ್ವ, ಒಂದು ಸಿನಿಮಾದು ಒಂದು ಕತೆ ಆಗಲಿ, ಒಂದು ಸೀಡ್ ಇರುತ್ತೆ, ಒಂದು ಲೈನ್ ಇರುತ್ತೆ, ಅದು ಚೇಂಜ್ ಆಗಿಲ್ಲ. ದಟ್ ಎಮೋಷನ್ ಹ್ಯಾಸ್ ನಾಟ್ ಚೇಂಜ್ಡ್. ಆ್ಯಂಡ್ ಈ ಒಂದು ಜರ್ನಿ ನಾವು ಹೇಳಕ್ಕೆ ಹೊರಟಿದ್ದೀವಿ ಈ ಒಂದು ಸಿನಿಮಾ ಮೂಲಕ. ಅಫ್ಕೋರ್ಸ್ ಇಟ್ ಹ್ಯಾಸ್ ದ ಪ್ರೆಸೆಂಟ್ ಡೇ, ಇಟ್ ಹ್ಯಾಸ್ ದ ಪಾಸ್ಟ್, ಆ್ಯಂಡ್ it talks about a beautiful time travel. It talks about a time travel of love. It talks about a time travel of emotions. It talks a time travel. It's a love story. It's a family story. It has emotions. It has suspense. ಪ್ರತಿ ಒಂದು ಎಲಿಮೆಂಟ್ಸ್ ಯಾವ್ಯಾವ್ದು ಇದೆ ಸಿನಿಮಾದಲ್ಲಿ. It may look like a slightly mixed version right now, ಯಾಕಂದರೆ ನೀವು ಕೆಲವರು ಹೇಳ್ತಾ ಇದ್ರಿ ಟಾಕಿಂಗ್ ಅಬೌಟ್ ಆರ್ ವಾಯ್ಸ್ ಮಿಕ್ಸಿಂಗ್ ಆಗಲಿ, ಇಲ್ಲಾಂದರೆ you're talking about the AI in the film and everything. So we're working on it every day and making it better. ಯಾಕಂದರೆ ನನ್ನ ಅಭಿಪ್ರಾಯ ಏನು ಅಂದರೆ, change is not easy, but change is forthcoming. So you have to be able to accept it, and accept it in a really positive frame of mind ಅಂತ ನಾನು ಹೇಳಕ್ಕೆ ಹೊರಟಿದ್ದೀನಿ. ಸೊ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿರೋದು ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಮ್ಯೂಸಿಕ್ ಇದೆ. ಬಹುಶಃ ಐ ಥಿಂಕ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ದೇರ್ ವಿಲ್ ಬಿ ಅ ಕನ್ನಡ ಫಿಲ್ಮ್ ವಿಚ್ ಇಸ್ ಗೋಯಿಂಗ್ ಟು ಬಿ ಅ ಮಲ್ಟಿಲಿಂಗ್ವಲ್ ಫಿಲ್ಮ್, ಬಟ್ ಆಲ್ಸೋ ಹ್ಯಾಸ್ ಅಟ್ ಲೀಸ್ಟ್ 8 to 10 ಸಾಂಗ್ಸ್. ಆ್ಯಂಡ್ ಈ ಥರ ಒಂದು ಮ್ಯೂಸಿಕಲ್ ಸಿನಿಮಾ ತುಂಬ ಟೈಮ್ ಇಂದ ಬಂದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ತುಂಬ ಖುಷಿ ಆಯಿತು ಒಬ್ಬ ಆ್ಯಕ್ಟರ್ ಆಗಿ ಒಂದು ಬೇರೆ ಬೇರೆ ರೀತಿಯಾದ ಎಮೋಷನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ಬಟ್ ಐ ಆಮ್ ರಿಯಲಿ ಬ್ಲೆಸ್ಡ್ that my director, my team, everybody thought that I could carry this role really well. So the writing is phenomenal. See, ನಾವು ಎಷ್ಟು ಮುಂದೆ ಹೋಗ್ತಾ ಇದ್ದೀವಿ, ನಾವು ಕಲ್ಚರ್ನ, ನಮ್ಮ ಲ್ಯಾಂಗ್ವೇಜ್ನ, ನಮ್ಮ ಡೈಲಾಗ್ಸ್ನ, ನಮ್ಮ ಸ್ಟೋರಿ ಟೆಲ್ಲಿಂಗ್ನ ನಾವು ಮರಿಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ಸಾಕಷ್ಟು ಹಳೆ ಕನ್ನಡ ಅಂದರೆ ಲೈಕ್ ಸಂಸ್ಕೃತ ಇನ್ವಾಲ್ವ್ಡ್ ಆಗಿರ್ಬೋದು, ಮ್ಯೂಸಿಕಲ್ಲಿ ಕರ್ನಾಟಕ ಮ್ಯೂಸಿಕ್ ಆಗಿರ್ಬೋದು, ಅದೆಲ್ಲ ಇನ್ಕ್ಲೂಡ್ ಮಾಡಿರೋಂಥ ಒಂದು ಸಿನಿಮಾ. ಸೊ allow us to be able to present a different world to you. I know that ನಾವು ಮಾಡರ್ನಿಸಮ್ಗೆ, ನಾವು ಆ್ಯಕ್ಷನ್ಗೆ, ಕಮರ್ಷಿಯಲ್ ಎಲಿಮೆಂಟ್ಸ್ಗೆ ತುಂಬ ಬೇರೆ ಬೇರೆ ರೀತಿಯಲ್ಲಿ ನಾವು ಡೆವಲಪ್ ಆಗ್ತಾ ಇದ್ದೀವಿ.
ಬಟ್ ವಿ ಶುಡಂಟ್ ಫರ್ಗೆಟ್ ದ ರೂಟ್ಸ್ ದಟ್ ವಿ ಕಮ್ ಫ್ರಾಮ್ ಅಂತ ನನಗೆ ಅನ್ಸುತ್ತೆ, ನನ್ನ ಅಭಿಪ್ರಾಯ. ದ್ಯಾಟ್ ಈಸ್ ವೈ ಐ ಚೂಸ್ ಟು ವರ್ಕ್ ವಿತ್ senior directors, senior producers, because they come from a school of very different storytelling. And Ivaga, of course, younger writers, younger directors, younger filmmakers, musical agli, writing agli, direction agli, our vision ಬೇರೆ ಥರ ಇದೆ. ಅವ್ರ ಜೊತೆ ವರ್ಕ್ ಮಾಡಿದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ವಿಷನ್. ಆ್ಯಂಡ್ ನಮ್ಮ ಸೀನಿಯರ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್, ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ರೆ ಅವ್ರದ್ದು ವಿಷನ್ ಬೇರೆ ಥರ ಇದೆ. ಸೊ ಐ ಕಮ್ ಫ್ರಾಮ್ a space that has included senior actors, directors, and it also is now to a space where there are younger actors, directors. So it's a beautiful journey that I get to see. ತುಂಬಾನೇ ವ್ಯತ್ಯಾಸ ಇದೆ, ತುಂಬ ಡಿಫ್ರೆನ್ಸಸ್ ಇದೆ. ಆ್ಯಂಡ್ our senior directors, our senior writers, ಅವ್ರದ್ದು the vision and the storytelling is very very different. ಆ್ಯಂಡ್ ಅದು ನಮ್ಮ ಈ ಟೈಮ್ ಜೆನರೇಷನ್ಗೆ ಸದ್ಯ ಬಹುಶಃ ಅಷ್ಟು ಗೊತ್ತಿಲ್ಲ, ಅವ್ರು ಅರ್ಥ ಆಗಲ್ಲ. ಅದನ್ನು ಅರ್ಥ ಮಾಡಿಸ್ಕೊಳ್ಳೋಕ್ಕೇ ಒಂಥರ ಬೇರೆ ರೀತಿಯಾದ ಸಿನಿಮಾಗಳನ್ನ ಒಪ್ಕೊಳ್ಳೋದು ಮಾಡೋದು ಒಬ್ಬ ಆ್ಯಕ್ಟರ್ ಆಗಿ. ಸೊ ಐ ಹೋಪ್ ದಟ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ದ ಫಿಲ್ಮ್, ಸರ್. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ಟು ವರ್ಕ್ ವಿತ್ ಎವ್ರಿಬಡಿ. ಹರೀಶ್ ಇಸ್ ಸಚ್ ಅ ಸೀನಿಯರ್ ಆ್ಯಕ್ಟರ್, ಡೈರೆಕ್ಟರ್, ಆ್ಯಂಡ್ ಎಲ್ಲರ ಜೊತೆ ಧರ್ಮ ಹ್ಯಾಸ್ ಆಲ್ಸೋ ಡನ್ ಸೋ ಮೆನಿ ಫಿಲ್ಮ್ಸ್. ಆ್ಯಂಡ್ ವೆಲ್ಕಮ್ ಟು ದಿ ಇಂಡಸ್ಟ್ರಿ. you've done so well. ಒಳ್ಳೆಯದಾಗಲಿ ನಿಮಗೆ. ಸರ್ ಇದ್ದಾರೆ ಸಿನಿಮಾದಲ್ಲಿ. ಐ ಥಿಂಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಬರ್ತಾ ಸಮಯದಲ್ಲಿ ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ದ ಟೀಮ್ ಹಿಯರ್. ವಿ ವಿಲ್ ಬಿ ಬಿಗರ್ ಆ್ಯಂಡ್ ಬೆಟರ್. ಬಟ್ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಸಿನಿಮಾ ಮಾಡಬೇಕಾದ್ರೆ. ಸೊ ಐ ಆಮ್ ಮತ್ತೊಮ್ಮೆ ಯು ಹ್ಯಾವ್ ಟು ಗಿವ್ ಅಸ್ ಆಲ್ ದ ಲವ್ ಆ್ಯಂಡ್ ದ ಸಪೋರ್ಟ್, ಬಿಕಾಸ್ ಈ ಥರ ಸಿನಿಮಾಗಳು, ಸ್ಟೋರಿ ಟೆಲ್ಲಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ನಮ್ಮಲ್ಲಿ. ಸೊ ಸಮಟೈಮ್ಸ್ ಇಟ್ಸ್ ಗುಡ್ ಟು ಬಿ ಮಾಡರ್ನ್, ಬಟ್ ಇಟ್ಸ್ ಸಮಟೈಮ್ಸ್ ಗುಡ್ ಟು ಬಿ ಓಲ್ಡ್ ಸ್ಕೂಲ್. ಸೊ ವೆಲ್ಕಮ್ ಟು ದಿ ಓಲ್ಡ್ ಸ್ಕೂಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಹರೀಶ್ ರಾಜ್ ಸರ್ ಹೇಳಿದ ಹಾಗೆ ಮೋರ್ ದೆನ್ 17 years ಇನ್ ಸಿನಿಮಾ ಇಂಡಸ್ಟ್ರಿ. ಸೊ ಇನ್ನಷ್ಟು ಪಾತ್ರಗಳು, ಈ ರೀತಿಯ ಪಾತ್ರಗಳು ಸಿಗಲಿ ಅಂತ ನಾವು ಆಶಿಸ್ತೀವಿ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಎನಿ ಕ್ವೆಶನ್ಸ್ ಪ್ಲೀಸ್? ತುಂಬ ಚೆನ್ನಾಗಿತ್ತು ಮಂಜುವರೇ, ಬಿಕಾಸ್ ಒಬ್ಬ ಆ್ಯಕ್ಟರ್ ಆಗಿ ತುಂಬ ಕಮ್ಮಿ ರೋಲ್ಸ್ ನಮಗೆ ಸಿಗುತ್ತೆ ಟು ಬಿ ಏಬಲ್ ಟು ಪೋರ್ಟ್ರೇ ಮಾಡರ್ನ್, ಕ್ಲಾಸಿಕಲ್. ಒಂದು ಪೀರಿಯಾಡಿಕ್ ಕತೆ ಇರಬೇಕಾದ್ರೆ, ಒಂದು ಬ್ಯಾಕ್ ಆ್ಯಂಡ್ ಸ್ಟೋರಿ ಕತೆ ಇರಬೇಕಾದ್ರೆ ದ ಕೈಂಡ್ ಆಫ್ ಲುಕ್ಸ್, ಮೇಕಪ್ ವೈಸ್, ಜ್ಯುವೆಲ್ರಿ ವೈಸ್, ಕಾಸ್ಟ್ಯೂಮ್ ವೈಸ್, ಇಟ್ಸ್ ವೆರಿ ನೈಸ್. ಆ್ಯಂಡ್ ಮೈ ಗರ್ಲ್ ನೆನಾ ಹ್ಯಾಸ್ ಡನ್ ಸಚ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅವರು ತುಂಬ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತಾರೆ ತುಂಬ ಮೂವೀಸ್ಗಳಿಗೆ. ಬಟ್ ಈ ಥರ ಪಿಕ್ಚರ್ಗಳೆಲ್ಲ ಮಾಡಿದಾಗ ಏನಾಗುತ್ತೆ, ಕಾಸ್ಟ್ಯೂಮ್ ಡಿಸೈನರ್ಸ್ಗೂ ಮತ್ತು ಮೇಕಪ್ ಆರ್ಟಿಸ್ಟ್ಗೂ ಮತ್ತು ಹೇರ್ ಸ್ಟೈಲಿಸ್ಗೂ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ, ಏನೋ ಡಿಫ್ರೆಂಟಾಗಿ ಮಾಡಿದ್ವಿ, ಇಲ್ಲಾಂದರೆ ಅದೇ ಸ್ಟ್ರೇಟ್ ಹೇರು, ಅದೇ ಜೀನ್ಸು, ಅದೇ ಟಾಪ್ ಅಂತ. ನಮಗೂ ಆ್ಯಕ್ಟರ್ಸ್ ಆಗಿ ಒಂದು ಪಾತ್ರ ಮಾಡಬೇಕಾದ್ರೆ ಡಿಫ್ರೆಂಟ್ ಪಾತ್ರಗಳು ನೋಡಿ. ಇವಾಗ ಈ ವರ್ಷ ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ದ್ಯಾಟ್ ಅಪ್. ಈ ವರ್ಷ ಅಟ್ಲೀಸ್ಟ್ ನಂದು 4 ಸಿನಿಮಾ ರಿಲೀಸ್ ಆಗುತ್ತೆ. ಆ 4 ಸಿನಿಮಾದಲ್ಲಿ ನೀವು 4 ಥರ ರಾಗಿಣಿನ ನೋಡ್ಬೋದು. ಯಾಕಂದರೆ ಮದನಿಕಾ ಅಲ್ಲಿ ಒಂಥರ ಮಾಡರ್ನ್ ರೋಲ್ ಇದೆ ಮತ್ತು ಟ್ರೆಡಿಷ್ನಲ್ ರೋಲ್ ಇದೆ. ಸರ್ಕಾರಿ ನ್ಯಾಯ ಬೆಲೆಂಗಡಿ ಅಲ್ಲಿ ಇನ್ನೊಂದು ಥರ ರೋಲ್ ಇದೆ, ಇನ್ನೊಂದು ಥರ ಕ್ಯಾರೆಕ್ಟರೈಸೇಷನ್ ಇದೆ. ಸಿಂಧೂರಿಯಲ್ಲಿ ಪ್ರಾಪರ್ ಆ್ಯಕ್ಷನ್ ಸಿನಿಮಾ. ಆ್ಯಂಡ್ ದೆನ್ ವಿ ಆರ್ ಅನೌನ್ಸಿಂಗ್ 2 ನ್ಯೂ ಫಿಲ್ಮ್ಸ್. ಸೊ ಅದರಲ್ಲೂ ಕೂಡ ಬೇರೆ ಬೇರೆ. ಸೊ ಕನ್ನಡದಲ್ಲಿ ಈ ವರ್ಷ ಅಟ್ಲೀಸ್ಟ್ 4 ಸಿನಿಮಾ ರಿಲೀಸಸ್ ಇದೆ ನನಗೆ ಸೋಲೋ ಆಗಿ, ನಾಟ್ ಎನಿ ಡಬ್ಡ್ ಲ್ಯಾಂಗ್ವೇಜ್, ನಾಟ್ ಮಲಯಾಳಂ ಡಬ್ಡ್ ಕನ್ನಡ ಆರ್ ತಮಿಳ್ ಡಬ್ಡ್ ಕನ್ನಡ. ಸೊ ಐ ಆಮ್ ಬ್ಯಾಕ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಈ ವರ್ಷ ಕನ್ನಡ ಆಡಿಯನ್ಸಸ್ಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ಬೋದು. ಎಲ್ರಿಗೂ ಥಿಯೇಟರ್ಸ್ ತರೋಣ, ಒಳ್ಳೆ ಸಿನಿಮಾಗಳು ಮಾಡೋಣ ಅಂತ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ. ಧನ್ಯವಾದಗಳು. ಒಂದು ಗ್ರೂಪ್ ಪಿಕ್ಚರ್ ಆಪರ್ಚುನಿಟಿ. ಆ್ಯಂಡ್ ಈ ಸಂದರ್ಭದಲ್ಲಿ